ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರಪಂಚದಲ್ಲಿ ಅತಿ ದೊಡ್ಡ ಯುದ್ಧ ಯಾವುದಾದರೂ ಇದೆ ಅಂದ್ರೆ ಅದು ಮಹಾಭಾರತ ಯುದ್ಧ. ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಎಷ್ಟೋ ಮಂದಿ ಪ್ರಾಣವನ್ನ ಕಳೆದುಕೊಂಡರು. ಪಾಂಡವರು ಮತ್ತು ಕೌರವರ ಮಧ್ಯೆ ನಡೆದ ಯುದ್ಧವು ಧರ್ಮ ಮತ್ತು ಅಧರ್ಮದ ಮಧ್ಯೆ ನಡೆದ ಯುದ್ಧವೆಂದು ಎಲ್ಲರೂ ಹೇಳುತ್ತಾರೆ. ಆದ್ರೆ ಈ ಯುದ್ಧದಲ್ಲಿ ಎಷ್ಟೋ ಮಂದಿ ಸೈನಿಕರು ಸತ್ತು ಹೋದರು ಅಲ್ವಾ? ಹಾಗಿದ್ದರೆ ಆ ಸೈನಿಕರ ಹೆಂಡತಿಯರು ಏನಾದರು? ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಗೆಲುವನ್ನು ಸಾಧಿಸಿದರೂ ಕೂಡ ಭಾರಿ ಬೆಲೆಯನ್ನು ತೆರಬೇಕಾಯಿತು. 18 ದಿನಗಳ ಕಾಲ ನಡೆದ ಈ ಭಯಂಕರವಾದ ಯುದ್ಧದಲ್ಲಿ ಲೆಕ್ಕವಿಲ್ಲದಷ್ಟು ಮಂದಿ ಯೋಧರು ಪಾಲ್ಗೊಂಡು ವೀರ ಮರಣವನ್ನ ಹೊಂದಿದರು. ಯುದ್ಧ ಮುಗಿದು ಹೋದ ನಂತರ ಪರಿಸ್ಥಿತಿ ಪೂರ್ತಿಯಾಗಿ ಬದಲಾಗಿ ಹೋಯಿತು. ರಾಜ್ಯವನ್ನು ಮಾತ್ರವಲ್ಲದೆ ತಮ್ಮ ಪ್ರಿಯವಾದವರನ್ನು ಕಳೆದುಕೊಂಡ ಎಷ್ಟೋ ಕುಟುಂಬಗಳು ರೋದನೆಯನ್ನ ಅನುಭವಿಸಿದವು. ಹಾಗಿದ್ದರೆ ಆ ಸೈನಿಕರ ಹೆಂಡತಿಯರ ಪರಿಸ್ಥಿತಿ ಏನಾಯಿತು ಎಂದು ಎಂದಿಗಾದರೂ ನೀವು ಆಲೋಚನೆ ಮಾಡಿದ್ದೀರಾ? ಸೈನಿಕರು ವೀರ ಮರಣವನ್ನ ಹೊಂದಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ನಂತರ ಆ ಮಹಿಳೆಯರು ವಿಧವೆಯರಾಗಿ ಬದಲಾದರು ಅಲ್ಲವೇ? ಹಾಗಿದ್ರೆ ಅವರ ಜೀವನ ಯಾವ ರೀತಿ ಬದಲಾಯಿತು? ಅವರು ಕೂಡ ತಮ್ಮ ಗಂಡಂದಿರ ಜೊತೆ ಪ್ರಾಣವನ್ನು ತ್ಯಾಗ ಮಾಡಿದರ? ಹಾಗಿದ್ರೆ ಅವರಿಗೆ ಏನಾಯಿತು? ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳಬೇಕೆಂಬ ಬಯಕೆ ಇದ್ದರೆ ಈ ವಿಡಿಯೋವನ್ನ ಎಂಡ್ವರೆಗೂ ನೋಡಿ. ಮಹಾಭಾರತದ ಸೂತ್ರಧಾರಿಯಾಗಿರುವ ಶ್ರೀಕೃಷ್ಣನನ್ನು ಸ್ಮರಿಸುತ್ತಾ ಜೈ ಶ್ರೀಕೃಷ್ಣ ವಾಸುದೇವ ಎಂದು ಕಮೆಂಟ್ ಅನ್ನ ಮಾಡಿ. ಮಹಾಭಾರತದ ಕಥೆಯಲ್ಲಿ ನಿಮಗೆ ಇಷ್ಟವಾದ ಕ್ಯಾರೆಕ್ಟರ್ ಯಾವುದು ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮಹಾಭಾರತದ ಯುದ್ಧ ಮುಗಿದ ನಂತರ ಪಾಂಡವರು ವಿಜಯವನ್ನು ಸಾಧಿಸಿರುವ ಕಾರಣ ಹಸ್ತಿನಾಪುರ ಸಾಮ್ರಾಜ್ಯವನ್ನ ಮತ್ತೆ ತಮ್ಮ ವಶಕ್ಕೆ ಪಡೆದುಕೊಳ್ಳುತ್ತಾರೆ. ಧರ್ಮರಾಯನು ಹಸ್ತಿನಾಪುರ ಸಾಮ್ರಾಜ್ಯದ ಸಾಮ್ರಾಟನಾಗಿ ಪಟ್ಟಾಭಿಷೇಕವನ್ನ ಅಲಂಕರಿಸುತ್ತಾರೆ. ಉಳಿದ ಪಾಂಡವರಿಗೂ ಕೂಡ ರಾಜ್ಯದಲ್ಲಿ ಮುಖ್ಯವಾದ ಒಂದು ಜವಾಬ್ದಾರಿಯನ್ನು ನೀಡುತ್ತಾರೆ. ಇದರ ಜೊತೆ ಮಹಾಬಲಶಾಲಿಯಾದ ಭೀಮನನ್ನು ಧರ್ಮರಾಯನ ಕಾವಲುಗಾರನನ್ನಾಗಿ ಪ್ರಕಟಿಸಿದರು. ಪಾಂಡವರ ಆಳ್ವಿಕೆಯಲ್ಲಿ ಪ್ರಜೆಗಳು ಸಂತೋಷವಾಗಿ ಸಂತೃಪ್ತಿಯಾಗಿ ಜೀವನ ನಡೆಸುತ್ತಿದ್ದರು. ಅವರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವುದರ ಜೊತೆಗೆ ತನ್ನ ದೊಡ್ಡಪ್ಪ ಧೃತರಾಷ್ಟ್ರ ಮತ್ತು ಆತನ ಹೆಂಡತಿ ಗಾಂಧಾರಿಯನ್ನ ತನ್ನ ಸ್ವಂತ ತಂದೆ ತಾಯಿಯಾಗಿ ನೋಡಿಕೊಳ್ಳುತ್ತಿದ್ದರು ಮತ್ತು ಅವರ ಸೇವೆ ಮಾಡುತ್ತಿದ್ದರು. ಕುಂತಿದೇವಿ ಪಾಂಡವರ ತಾಯಿ. ಅವರು ಕೂಡ ರಾಜ್ಯದಲ್ಲಿ ಸ್ವಲ್ಪ ದಿನಗಳ ಕಾಲ ರಾಜ ಮಾತೆಯಾಗಿ ಕಾರ್ಯನಿರ್ವಹಿಸಿ ನಂತರ ತಪಸ್ಸಿಗೆ ಹೋಗುತ್ತಾರೆ. ಗಾಂಧಾರಿ ಮತ್ತು ಧೃತರಾಷ್ಟ್ರನಿಗೆ ಆಗಿರುವ ನಷ್ಟದ ಬಗ್ಗೆ ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ. ಯಾವುದೇ ತಂದೆ ತಾಯಿಗೆ ಆದರೂ ಕಣ್ಣ ಮುಂದೆ ತನ್ನ ಮಕ್ಕಳು ಸಾಯುವ ದೃಶ್ಯಕ್ಕೆ ಮಿಗಿಲಾದ ಬೇರೊಂದು ನರಕವಿಲ್ಲ. ಗಾಂಧರಿಗೆ ಒಂದಲ್ಲ ಎರಡಲ್ಲ 100 ಮಕ್ಕಳು ಸತ್ತು ಹೋಗಿರುವ ಶ್ಲೋಕ ಆಕೆಯನ್ನು ಅಟ್ಟಾಡಿಸಿತು. ಆದ್ರೆ ನಿಧಾನವಾಗಿ ಅವರು ತಮ್ಮ ದುಃಖವನ್ನ ಮರೆಯುವುದಕ್ಕೆ ಶುರು ಮಾಡುತ್ತಾರೆ. ಹೀಗೆ 17 ವರ್ಷಗಳು ಕಳೆದು ಹೋಗುತ್ತವೆ. ರಾಜ್ಯದಲ್ಲಿ ಶಾಂತಿ, ಪ್ರಶಾಂತತೆ, ಸೌಹಾರ್ದತೆ ನೆಲೆಗೊಂಡವು. ಹೀಗೆ ಇದ್ದಕ್ಕಿದ್ದ ಹಾಗೆ ಒಂದು ಸಾರಿ ಧೃತರಾಷ್ಟ್ರನಿಗೆ ರಾಜ್ಯವನ್ನ ತೊರೆದು ಕಾಡಿಗೆ ಹೋಗಿ ತಪಸ್ಸನ್ನ ಮಾಡಬೇಕೆಂದು ನಿರ್ಧಾರ ಮಾಡುತ್ತಾರೆ. ಆಗ ಧರ್ಮರಾಯನ ಬಳಿ ತನ್ನ ಮನಸ್ಸಿನ ಮಾತನ್ನು ಹೇಳುತ್ತಾ, ರಾಜಭವನದಲ್ಲಿ ಇರುವುದಕ್ಕೆ ನನಗೆ ಇಷ್ಟವಾಗುತ್ತಿಲ್ಲ. ನನ್ನ ಕೊನೆಯ ದಿನಗಳನ್ನ ಅಡವಿಯಲ್ಲಿ ಕಳೆಯಬೇಕೆಂದು ಅಂದುಕೊಂಡಿದ್ದೇನೆ. ಆದ್ದರಿಂದ ದಯವಿಟ್ಟು ನನ್ನನ್ನ ಕಾಡಿಗೆ ಕಳುಹಿಸಿ ಕೊಡಿ ಎಂದು ಧೃತರಾಷ್ಟ್ರನು ಧರ್ಮರಾಯನನ್ನ ಕೇಳಿಕೊಳ್ಳುತ್ತಾರೆ. ಧೃತರಾಷ್ಟ್ರನ ನಿರ್ಧಾರವನ್ನ ಕೇಳಿ ಧರ್ಮರಾಯನು ತುಂಬಾ ದುಃಖ ಪಡುತ್ತಾರೆ. ಆದರೆ ಧೃತರಾಷ್ಟ್ರನ ಮನಸ್ಸನ್ನು ಬದಲಾಯಿಸುವುದು ತುಂಬಾ ಕಷ್ಟ ಎಂದು ಆತನಿಗೆ ಚೆನ್ನಾಗಿ ಗೊತ್ತು. ಅದರ ಜೊತೆ ಆತನ ದೊಡ್ಡಪ್ಪ ವಿದುರನು ಕೂಡ ಆತನಿಗೆ ಸಲಹೆಯನ್ನ ನೀಡುತ್ತಾರೆ. ಅದೇನು ಅಂದ್ರೆ ಧೃತರಾಷ್ಟ್ರನ ಮನಸ್ಸು ಈಗ ಪೂರ್ತಿಯಾಗಿ ದೈವದ ಕಡೆ ನಿಮಿತ್ತವಾಗಿದೆ. ಆದ್ದರಿಂದ ಉಳಿದ ಕೊನೆಯ ದಿನಗಳನ್ನ ಅಡವಿಯಲ್ಲಿ ಕಳೆಯುವುದಕ್ಕೆ ಅನುಮತಿಯನ್ನ ನೀಡಿ ಎಂದು ವಿದುರನು ಹೇಳುತ್ತಾರೆ. ಆದ್ದರಿಂದ ಧರ್ಮರಾಯನು ತನ್ನ ದೊಡ್ಡಪ್ಪನು ಅಡವಿಯಲ್ಲಿ ವಾಸ ಮಾಡುವುದಕ್ಕೆ ಒಂದು ಸುಂದರವಾದ ಗುಡಿಸಲನ್ನು ನಿರ್ಮಿಸಿ ಆತನನ್ನ ಅಡವಿಗೆ ಕಳಿಸುತ್ತಾರೆ. ಧೃತರಾಷ್ಟ್ರನು ಕಾಡಿಗೆ ಹೋಗುವಾಗ ಆತನ ಜೊತೆ ಗಾಂಧಾರಿ, ಕುಂತಿ, ವಿದುರನು ಮತ್ತು ಸಂಜಯನು ಕೂಡ ಆತನ ಜೊತೆ ಕಾಡಿಗೆ ಹೋಗುತ್ತಾರೆ. ಕೆಲವು ದಿನಗಳು ಹೀಗೆ ಕಳೆದು ಹೋಗುತ್ತವೆ. ಇನ್ನೊಂದು ಕಡೆ ಪಾಂಡವರು ಕೂಡ ಧರ್ಮರಾಯನನ್ನ ಬಿಟ್ಟು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ಪ್ರಜೆಗಳ ಸೇವೆಯನ್ನ ಮಾಡುತ್ತಿದ್ದಾರೆ. ಹಸ್ತಿನಾಪುರದ ಪ್ರಜೆಗಳು ಪಾಂಡವರ ನ್ಯಾಯಯುತವಾದ ಆಳ್ವಿಕೆಯಿಂದ ತುಂಬಾ ಸಂತೃಪ್ತಿಯಾಗಿದ್ದಾರೆ. ಪಾಂಡವರು ಮಾಡುವ ಸೇವೆಯಿಂದ ಎಲ್ಲರೂ ಕೂಡ ಸಂತೋಷ ಪಡುತ್ತಾರೆ. ಈ ಪ್ರಜೆಗಳಲ್ಲಿ ತುಂಬಾ ಮಂದಿ ವಿಧವೆಯರು ಕೂಡ ಇದ್ದಾರೆ. ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಅಮರರಾದ ಸೈನಿಕರ ಹೆಂಡತಿಯರು ಪ್ರತಿ ದಿನವೂ ಕೂಡ ತನ್ನ ಗಂಡಂದಿರನ್ನು ನೆನಪು ಮಾಡಿಕೊಂಡು ಕಣ್ಣೀರನ್ನು ಹಾಕುತ್ತಿರುತ್ತಾರೆ. ಧರ್ಮರಾಯನು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅವರ ದುಃಖವನ್ನ ಕಡಿಮೆ ಮಾಡಲಾಗುವುದಿಲ್ಲ. ಆತನು ಕೂಡ ತನ್ನ ಬಂಧುಗಳು ತನಗೆ ಪ್ರಿಯವಾದವರು ಕಣ್ಣು ಮುಂದೆ ಸಾಯುವುದನ್ನು ನೋಡಿದ್ದಾರೆ. ಕಾಲ ನಿಧಾನವಾಗಿ ಸಾಗುತ್ತಿದೆ. ಒಂದು ದಿನ ಸಹದೇವನು ತಾಯಿ ಕುಂತಿದೇವಿಯನ್ನ ಭೇಟಿಯಾಗುವುದಕ್ಕೆ ನಿರ್ಧಾರ ಮಾಡುತ್ತಾರೆ. ಆತನು ಯಾವಾಗ ತನ್ನ ಬಯಕೆಯನ್ನ ಉಳಿದವರ ಬಳಿ ಹೇಳುತ್ತಾರೋ
ಆಗ ಭೀಮನು, ಸಹದೇವನು, ನಕುಲನು, ದ್ರೌಪದಿ ಕೂಡ ಕುಂತಿದೇವಿಯನ್ನ ಭೇಟಿಯಾಗಬೇಕೆಂದು ಅಂದುಕೊಳ್ಳುತ್ತಾರೆ. ಇವರೆಲ್ಲರೂ ಕುಂತಿದೇವಿಯನ್ನ ಭೇಟಿಯಾಗುವುದಕ್ಕೆ ಅಡವಿಗೆ ಹೋಗಬೇಕೆಂದು ನಿರ್ಧಾರ ಮಾಡಿದಾಗ ಧರ್ಮರಾಯನು ತನ್ನ ಸೇನಾಧಿಪತಿಗೆ ಇವರು ಅಡವಿಗೆ ಹೋಗುವುದಕ್ಕೆ ವ್ಯವಸ್ಥೆ ಮಾಡಿ ಎಂದು ಆದೇಶ ಮಾಡುತ್ತಾರೆ. ಈ ರೀತಿಯಾಗಿ ಅವರು ದೊಡ್ಡವರನ್ನ ಭೇಟಿಯಾಗಬಹುದೆಂದು ಅಂದುಕೊಳ್ಳುತ್ತಾರೆ. ಮಾರನೇ ದಿನ 5 ಮಂದಿ ಪಾಂಡವರು ದ್ರೌಪದಿಯೊಂದಿಗೆ ಸೇರಿಕೊಂಡು ಕಾಡಿಗೆ ಹೋಗುತ್ತಾರೆ. ಈ ವಿಷಯ ಹಸ್ತಿನಾಪುರ ಪ್ರಜೆಗಳಿಗೆ ಗೊತ್ತಾದ ತಕ್ಷಣ ಅವರು ಕೂಡ ಅವರ ಜೊತೆ ಹೊರಡುವುದಕ್ಕೆ ಸಿದ್ಧರಾಗುತ್ತಾರೆ. ಇವರ ಜೊತೆ ಮಹಾಭಾರತ ಯುದ್ಧದಲ್ಲಿ ಮರಣ ಹೊಂದಿದ ಯೋಧರ ಹೆಂಡತಿಯರು ಕೂಡ ಇದ್ದಾರೆ. ಪಾಂಡವರು ಅಡವಿಯನ್ನು ಸೇರಿಕೊಂಡ ನಂತರ ಧೃತರಾಷ್ಟ್ರನು, ಗಾಂಧಾರಿ ಮತ್ತು ಕುಂತಿದೇವಿ ವಾಸ ಮಾಡುವ ಶಿಬಿರಕ್ಕೆ ಹೋಗುತ್ತಾರೆ. ಹಸ್ತಿನಾಪುರದ ಪ್ರಜೆಗಳು ಅಲ್ಲಿಯೇ ಗುಡಿಸಲನ್ನ ಹಾಕಿಕೊಂಡು ವಾಸ ಮಾಡುವುದಕ್ಕೆ ಶುರು ಮಾಡುತ್ತಾರೆ. ಹೀಗೆ ಕೆಲವು ದಿನಗಳು ಕಳೆದು ಹೋಗುತ್ತವೆ. ಒಂದು ದಿನ ವೇದವ್ಯಾಸರು ಆಶ್ರಮದಲ್ಲಿದ್ದ ಪಾಂಡವರನ್ನ ಭೇಟಿಯಾಗುವುದಕ್ಕೆ ಬರುತ್ತಾರೆ. ಅವರನ್ನು ಭೇಟಿಯಾಗಿ ಆಶ್ರಮದಿಂದ ಹೊರಗಡೆ ಬರುತ್ತಿರುವಾಗ ಅವರ ಕಣ್ಣುಗಳು ಆ ವಿಧವೆಯರ ಮೇಲೆ ಬೀಳುತ್ತದೆ. ಯುದ್ಧದಲ್ಲಿ ಮರಣ ಹೊಂದಿದ ಹಸ್ತಿನಾಪುರ ಸೈನಿಕರ ಹೆಂಡತಿಯರನ್ನು ಕಂಡು ಅವರು ತುಂಬಾ ದುಃಖ ಪಡುತ್ತಾರೆ. ನಂತರ ಅವರು ಅವರನ್ನ ಸಮಾಧಾನ ಪಡಿಸುತ್ತಾ, ಸತ್ತು ಹೋಗಿರುವವರನ್ನ ನೆನಪು ಮಾಡಿಕೊಂಡು ನೀವು ದುಃಖ ಪಡುತ್ತಿದ್ದರೆ ಅವರ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ಯುದ್ಧದಲ್ಲಿ ಮಹಾ ಸಂಗ್ರಾಮದಲ್ಲಿ ಮರಣ ಹೊಂದಿದ ಆ ಯೋಧರುಗಳು ಈಗ ಸಂತೋಷವಾಗಿದ್ದಾರೆ. ಅವರೆಲ್ಲರೂ ದೈವಿಕ ಪ್ರಪಂಚದಲ್ಲಿ ತುಂಬಾ ಅದ್ಭುತವಾಗಿ ಜೀವನ ಮಾಡುತ್ತಿದ್ದಾರೆ. ಆದ್ದರಿಂದ ಅವರು ಸತ್ತು ಹೋಗಿರುವ ವಿಷಯವನ್ನ ನೀವು ಪದೇ ಪದೇ ನೆನಪು ಮಾಡಿಕೊಂಡು ದುಃಖ ಪಡುತ್ತಿದ್ದರೆ ಅಲ್ಲಿ ಅವರು ಕೂಡ ದುಃಖದಲ್ಲಿ ಮುಳುಗುತ್ತಾರೆ. ಈ ರೀತಿಯಾಗಿ ಎಷ್ಟು ವಿಧವಾಗಿ ವೇದವ್ಯಾಸರು ಅವರನ್ನ ಸಮಾಧಾನ ಪಡಿಸುತ್ತಾರೆ. ಆದ್ರೆ ಅವರ ಮಾತುಗಳು ಆ ವಿಧವೆಯರ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ. ಹೋಗಿರುವವರನ್ನ ನೆನಪು ಮಾಡಿಕೊಂಡು ಅವರೆಲ್ಲರೂ ತುಂಬಾ ದುಃಖ ಪಡುತ್ತಿದ್ದಾರೆ. ಇದನ್ನೆಲ್ಲ ನೋಡಿದ ವೇದವ್ಯಾಸರು ಇನ್ನು ಲಾಭವಿಲ್ಲ ಎಂದುಕೊಂಡು ಅವರೆಲ್ಲರಿಗೂ ಒಂದು ವಿಷಯವನ್ನ ನೇರವಾಗಿ ಹೇಳುತ್ತಾರೆ. ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲದೆ ಹೋದರೆ ಈ ರಾತ್ರಿ ನಿಮ್ಮನ್ನು ನೀವು ಕಳೆದುಕೊಂಡಿರುವ ಬಂಧುಗಳ ಜೊತೆ ಸೇರಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಆಗ ಎಲ್ಲರಿಗೂ ಕೂಡ ಒಂದು ಹೊಸ ಆಸೆ ಹುಟ್ಟುತ್ತದೆ. ಪ್ರತಿಯೊಬ್ಬರು ಕೂಡ ತಾವು ಕಳೆದುಕೊಂಡಿರುವ ಬಂಧುಗಳನ್ನ ಭೇಟಿಯಾಗುವುದಕ್ಕೆ ಉತ್ಸಾಹದಿಂದಿದ್ದಾರೆ. ರಾತ್ರಿ ಯಾವಾಗ ಆಗುತ್ತೋ ಎಂದು ಕಾತುರದಿಂದ ಕಾಯುತ್ತಿದ್ದಾರೆ. ಇವರೆಲ್ಲರೂ ನೆಲೆಸಿರುವ ಆಶ್ರಮ ಗಂಗಾ ನದಿಯ ದಡದ ಮೇಲಿದೆ. ಗುರು ವೇದವ್ಯಾಸರು ಪ್ರಜೆಗಳೆಲ್ಲರನ್ನು ಕೂಡ ಸೂರ್ಯಾಸ್ತವಾಗುವ ಸಮಯಕ್ಕೆ ಗಂಗಾ ನದಿಯ ತೀರಕ್ಕೆ ಬರಲು ಹೇಳುತ್ತಾರೆ. ಅವರು ಸತ್ತು ಹೋಗಿರುವವರ ಜೊತೆ ಇವರನ್ನು ಸೇರಿಸುತ್ತೇನೆಂದು ಹೇಳಿದ್ದರಿಂದ ಅವರ ಮಾತುಗಳನ್ನು ನಂಬಿ ಅಲ್ಲಿನ ಜನರೆಲ್ಲರೂ ಗಂಗಾ ನದಿಯ ತೀರವನ್ನು ಸೇರಿಕೊಳ್ಳುತ್ತಾರೆ. ವೇದವ್ಯಾಸರು ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಉಪಯೋಗಿಸಿ ಮಹಾಭಾರತ ಯುದ್ಧದಲ್ಲಿ ಮರಣ ಹೊಂದಿದ ಯೋಧರನ್ನ ಪ್ರಾರ್ಥನೆ ಮಾಡುತ್ತಾರೆ. ಅವರ ದೈವಿಕ ಸಂಕಲ್ಪದ ಪ್ರಭಾವದಿಂದ ಅವರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಗಂಗಾ ನದಿಯ ದಡಕ್ಕೆ ಬರುತ್ತಾರೆ. ಅದನ್ನು ನೋಡಿ ಹಸ್ತಿನಾಪುರದ ಪ್ರಜೆಗಳು ತುಂಬಾ ಸಂತೋಷ ಪಡುತ್ತಾರೆ. ಸತ್ತು ಹೋಗಿರುವ ತಮ್ಮ ಬಂಧುಗಳು ತಮ್ಮ ಕಣ್ಣ ಮುಂದೆ ಇರುವುದನ್ನು ನೋಡಿ ಹೇಳಲಾಗದ ಆನಂದದಲ್ಲಿ ಮುಳುಗಿ ಹೋಗಿದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ಬಂಧುಗಳನ್ನ ಸೇರಿಕೊಂಡರು. ವಿಧವೆಯರು ತನ್ನ ಗಂಡನನ್ನ ಸೇರಿಕೊಂಡರು. ಅವರ ಜೊತೆ ಸ್ವಲ್ಪ ಸಮಯ ಕಳೆಯುತ್ತಾರೆ. ಇದು ನಡೆದ ನಂತರ ಅವರ ಮನಸ್ಸಿನಲ್ಲಿರುವ ದುಃಖ ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ. ನಮ್ಮ ಬಂಧುಗಳು ಈ ಪ್ರಪಂಚದಿಂದ ವಿಮುಕ್ತಿಯಾದ ನಂತರ ಅವರು ದೈವಲೋಕದಲ್ಲಿ ಸಂತೋಷವಾಗಿದ್ದಾರೆ ಎಂದು ಪ್ರಜೆಗಳೆಲ್ಲರಿಗೂ ನಂಬಿಕೆ ಬರುತ್ತದೆ. ಸ್ವಲ್ಪ ಸಮಯದ ನಂತರ ಅವರ ಬಂಧುಗಳು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಅವರ ಸ್ಥಾನಕ್ಕೆ ಹೋಗುವುದಕ್ಕೆ ಶುರು ಮಾಡುತ್ತಾರೆ. ಅವರು ಹೋಗುತ್ತಿರುವುದನ್ನು ನೋಡಿ ಮತ್ತೆ ಆ ವಿಧವೆಯರು ತೀವ್ರವಾದ ದುಃಖದಲ್ಲಿ ಮುಳುಗುತ್ತಾರೆ. ಇದನ್ನು ನೋಡಿದ ವೇದವ್ಯಾಸರು ಈ ರೀತಿಯಾಗಿ ದುಃಖ ಪಡುತ್ತಿರುವ ಸ್ತ್ರೀಯರು ಬೇಕು ಅಂದ್ರೆ ತಮ್ಮ ಗಂಡಂದಿರ ಜೊತೆ ದೈವಲೋಕಕ್ಕೆ ಹೋಗಬಹುದು, ಅದಕ್ಕಾಗಿ ಗಂಗಾ ನದಿಯಲ್ಲಿ ಮುಳುಗಿ ತಮ್ಮ ಪ್ರಾಣವನ್ನು ಅರ್ಪಿಸಿಕೊಳ್ಳಬಹುದು ಎಂದು ಹೇಳುತ್ತಾರೆ. ಮಹರ್ಷಿಯ ಮಾತನ್ನು ಕೇಳಿದ ವಿಧವೆಯರು ಯಾವುದೇ ರೀತಿಯ ಸಂಕೋಚವಿಲ್ಲದೆ ಗಂಗಾ ನದಿಯಲ್ಲಿ ಮುಳುಗಿ ತಮ್ಮ ಪ್ರಾಣವನ್ನು ಅರ್ಪಿಸಿ ತಮ್ಮ ಗಂಡಂದಿರ ಜೊತೆ ದೈವಲೋಕವನ್ನ ಸೇರಿಕೊಳ್ಳುತ್ತಾರೆ. ಮಹಾಭಾರತದಲ್ಲಿ ಈ ರೀತಿಯ ಆಶ್ಚರ್ಯಕರವಾದ ಅದ್ಭುತವಾದ ಘಟನೆಗಳು ನಡೆಯುತ್ತಲೇ ಇರುತ್ತವೆ. ಬಂಧುಗಳ ಮಧ್ಯೆ ನಡೆದ ಈ ಯುದ್ಧವು ಚರಿತ್ರೆಯಲ್ಲಿಯೇ ಒಂದು ವಿನಾಶಕಾರಿ ಯುದ್ಧವೆಂದು ಹೆಸರನ್ನ ಪಡೆದುಕೊಂಡಿದೆ. ಈ ಯುದ್ಧಕ್ಕೆ ಕೆಲವರು ದ್ರೌಪದಿ ಕಾರಣವೆಂದು ಹೇಳಿದರೆ ಮತ್ತೊಂದಿಷ್ಟು ಮಂದಿ ಮಾತ್ರ ಕೌರವರ ದುರಹಂಕಾರ ಮತ್ತು ಅವರ ದುರಾಸೆಯೇ ಕಾರಣವೆಂದು ಹೇಳುತ್ತಾರೆ. ಯಾವುದು ಏನೇ ಆಗಿದ್ದರೂ ಮಹಾಭಾರತ ಸಂಗ್ರಾಮದಲ್ಲಿ ಶಕುನಿಯ ಪಾತ್ರ ಬಹು ಮುಖ್ಯವಾದದ್ದು ಎಂದು ಎಲ್ಲರಿಗೂ ಗೊತ್ತೇ ಇದೆ. ಕೇವಲ ಆತನಿಂದ ಮಾತ್ರ ಕುರು ಸಾಮ್ರಾಜ್ಯ ನಾಶವಾಯಿತು. ಕುರುಕ್ಷೇತ್ರ ಯುದ್ಧ ನಡೆದ ನಂತರ ಪಾಂಡವರು ಹಸ್ತಿನಾಪುರ ಸಾಮ್ರಾಜ್ಯವನ್ನ 33 ವರ್ಷಗಳ ಕಾಲ ಆಳ್ವಿಕೆ ನಡೆಸುತ್ತಾರೆ. ಪಾಂಡವರು ಕೂಡ ವಿವಾಹ ಮಾಡಿಕೊಂಡು ಮಕ್ಕಳನ್ನ ಪಡೆಯುತ್ತಾರೆ. ಆ ನಂತರ ಗಾಂಧಾರಿಯ ಶಾಪದಿಂದ ಯಾದವ ವಂಶ ಪೂರ್ತಿಯಾಗಿ ನಾಶವಾಯಿತು. ಒಬ್ಬ ಬೇಟೆಗಾರನು ಪ್ರಯೋಗಿಸಿದ ಬಾಣದಿಂದ ಶ್ರೀಕೃಷ್ಣನು ಸಾವನ್ನಪ್ಪುತ್ತಾರೆ. ಇದರ ಕಾರಣದಿಂದ ಶ್ರೀಕೃಷ್ಣನು ತಮ್ಮ ದೇಹವನ್ನು ತ್ಯಾಗ ಮಾಡಿ ವೈಕುಂಠಕ್ಕೆ ಹೋಗುತ್ತಾರೆ. ಶ್ರೀಕೃಷ್ಣನು ಪ್ರಾಣ ತ್ಯಾಗ ಮಾಡಿದ ನಂತರ ಧರ್ಮರಾಯನು ಕೂಡ ತನ್ನ ಮೊಮ್ಮಗ ಪರೀಕ್ಷಿತನಿಗೆ ಅಧಿಕಾರವನ್ನ ವರ್ಗಾವಣೆ ಮಾಡಿ
ತನ್ನ ಸೋದರರು ಮತ್ತು ದ್ರೌಪದಿಯೊಂದಿಗೆ ಹಿಮಾಲಯಕ್ಕೆ ಪ್ರಯಾಣ ಮಾಡುತ್ತಾರೆ. ಅಲ್ಲಿಂದಲೇ ಅವರೆಲ್ಲರೂ ಕೂಡ ಸ್ವರ್ಗವನ್ನ ಸೇರಿಕೊಳ್ಳುತ್ತಾರೆ. ಅತ್ಯಂತ ಕಷ್ಟಕರವಾಗಿದ್ದ ಈ ಪ್ರಯಾಣದಲ್ಲಿ ಪಾಂಡವರು ಒಬ್ಬೊಬ್ಬರಾಗಿ ಸಾವನ್ನಪ್ಪುತ್ತಾರೆ. ಮೊದಲಿಗೆ ದ್ರೌಪದಿ ಸಾವನ್ನಪ್ಪುತ್ತಾಳೆ. ಆ ನಂತರ ಭೀಮನು ಸಾವನ್ನಪ್ಪುತ್ತಾನೆ. ಪಾಂಡವರು ಕೇವಲ ಗರ್ವ ಮತ್ತು ಉಳಿದಿರುವ ಬಯಕೆಗಳಿಂದ ಸಾವನ್ನಪ್ಪಿದರು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ರೀತಿಯಾಗಿ ಗರ್ವವಿಲ್ಲದ ಏಕೈಕ ಪಾಂಡವನೆಂದರೆ ಧರ್ಮರಾಯನು. ಕೇವಲ ಆತನು ಮಾತ್ರವೇ ತನ್ನ ಶರೀರದೊಂದಿಗೆ ಸ್ವರ್ಗವನ್ನು ಸೇರಿಕೊಳ್ಳುವ ಅವಕಾಶವನ್ನು ಪಡೆದುಕೊಂಡರು. ಆತನು ಸೇರಿಕೊಂಡ ನಂತರ ದ್ರೌಪದಿ ಮತ್ತು ಉಳಿದ ಪಾಂಡವರು ಕೂಡ ಸ್ವರ್ಗವನ್ನ ಸೇರಿಕೊಳ್ಳುತ್ತಾರೆ. ಈ ಅದ್ಭುತವಾದ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.